ನಮಸ್ಕಾರ. ಟು ದ ಪಾಯಿಂಟ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇವತ್ತಿನ ಟು ದ ಪಾಯಿಂಟ್ ಡಿಬೇಟ್ ನ ವಿಚಾರ ಹಗರಣ ನಂಬೋದು ಯಾರನ್ನ ಅಂತ. ಎಲೆಕ್ಷನ್ ಟೈಮ್ ಹತ್ರ ಬರ್ತಿದ್ದ ಹಾಗೆ ಸಾಕಷ್ಟು ಹಗರಣಗಳ ಆರೋಪಗಳ ಸರಮಾಲನೆ ಓಪನ್ ಆಗುತ್ತೆ. ಯಾರನ್ನ ನಂಬೋದು ಇದರಲ್ಲಿ? ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ? ಅದು ಕೂಡ ಇಲ್ಲ. ಯಾರಾದ್ರೂ ಅರೆಸ್ಟ್ ಆಗ್ತಾರಾ? ಅದು ಕೂಡ ಇಲ್ಲ. ಹಗರಣಗಳು ಅನ್ನುವಂಥದ್ದು ಬರೀ ಗಾಳಿಲಿ ಗುಂಡೊಡೆಯುವಂಥದ್ದ. ಹಗರಣಗಳ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಮತ್ತೊಂದು ಹಗರಣಗಳ ಬಗ್ಗೆ ಮಾತನಾಡುವಂಥದ್ದು. ಇದು ಇದೇ ರೀತಿಯಾಗಿ ಕಂಟಿನ್ಯೂ ಆಗುವಂಥದ್ದು. ಜನರ ಮನಸ್ಸಲ್ಲಿ ಯಾವ ರೀತಿಯಾಗಿ ಉಳ್ಕೊಳ್ಬೇಕು? ಇವರೆಲ್ಲರೂ ಕೂಡ ಕಳ್ಳರು ಅಂತಾನೆ ಅನ್ಕೊಂಡ್ಬಿಡ್ಬೇಕಾ ಜನರು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ ಇವತ್ತಿನ ಟು ದ ಪಾಯಿಂಟ್ ನಲ್ಲಿ. ಅದಕ್ಕೂ ಮುಂಚೆ ಟು ದ ಪಾಯಿಂಟ್ ಹೆಡ್ಲೈನ್ಸ್ ಅನ್ನ ನೋಡೋಣ. ಅಧಿವೇಶನದ ಟೈಮ್ನಲ್ಲೇ ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತೊಂದು ಹಗರಣದ ಅಸ್ತ್ರ ಬೀಸಿದ ಕಾಂಗ್ರೆಸ್ ನಾಯಕರು. ಗಾಳಿಯಲ್ಲಿ ಗುಂಡು ಹಾರಿಸೋದು ಬಿಟ್ಟು ದಾಖಲೆ ಕೊಡಿ, ಸದನದಲ್ಲೇ ಉತ್ತರ ಕೊಡ್ತೀನಿ ಎಂದು ಟಕ್ಕರ್ ಕೊಟ್ಟ ಸಿಎಂ. ಸದನದಲ್ಲೂ ಸದನದ ಹೊರಗೂ ಹಗರಣಗಳದ್ದೇ ಚರ್ಚೆ. ಅವರ ಕಾಲದ್ದು ಇವರ ಕಾಲದ್ದು ಅಂತ ಎಲ್ಲರ ಜಗಳ. ಆರೋಪಕ್ಕೆ ಆರೋಪ, ಏಟಿಗೆ ತಿರುಗೇಟು. ಆಳೂರ ಕಚ್ಚಾಟದ ನಡುವೆ ಮೂಲೆ ಗುಂಪಾದ ಮತದಾರ. ಚರ್ಚೆ ಅಂತ ಬಂದಂತ ಸಂದರ್ಭದಲ್ಲಿ ಅದಕ್ಕೊಂದು ಚೌಕಟ್ಟು ಅಂತ ಇರುತ್ತೆ. ಆ ಚೌಕಟ್ಟಲ್ಲಿ ಸಾಕಷ್ಟು ಪ್ರಶ್ನೆಗಳಂತೂ ಬಂದೇ ಬರ್ತವೆ. ಇವತ್ತಿನ ಚರ್ಚೆಯ ಚೌಕಟ್ಟಿನಲ್ಲಿರುವಂತಹ ಪ್ರಶ್ನೆಗಳು ಬರೀ ಆರೋಪ ಮಾಡುವ ಮೂಲಕ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ರ ಕಾಂಗ್ರೆಸ್ ನಾಯಕರು ಅನ್ನುವಂತ ಒಂದು ಪ್ರಶ್ನೆ ಇದೆ. ಬರೀ ಆರೋಪ ಮಾಡ್ತಾ ಇದ್ದಾರೆ, ದಾಖಲೆ ಕೊಡ್ತಾ ಇಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂಥದ್ದು. ನೆಕ್ಸ್ಟ್, ಎಲೆಕ್ಷನ್ ಟೈಮ್ನಲ್ಲಿ ಈ ಆರೋಪ ಬಂದಿರುವಂಥದ್ದು ಕೇವಲ ಮತಗಳಿಕೆಯ ರಾಜಕೀಯ ದಾಳನ ಅನ್ನುವಂಥ ಪ್ರಶ್ನೆನೂ ಕೂಡ ಸಹಜವಾಗಿ ಉದ್ಭವಿಸುವಂಥದ್ದು. ನಮ್ಮ ಮೂರನೇ ಪ್ರಶ್ನೆ, ಸ್ವಚ್ಛ ಆಡಳಿತದ ಭಾಷಣ ಮಾಡುವಂಥ ಬಿಜೆಪಿ ವರಿಷ್ಠರಿಗೆ ಕರ್ನಾಟಕದ ವಿಚಾರ ಮುಜುಗರ ತರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಕಾಡ್ತಾ ಇದೆ. ಇದರ ಜೊತೆಗೆ ನಾಲ್ಕನೇದು, ತಿಂಗಳಿಗೊಮ್ಮೆ ಎಲ್ಲರ ಬಾಯಲ್ಲೂ ಕೂಡ ಬರೀ ಹಗರಣ ಚರ್ಚೆ ಆಗುತ್ತೆ. ಮತದಾರ ನಂಬೋದು ಯಾರನ್ನ? ಈ ಒಂದು ಆಂಗಲ್ ನಲ್ಲಿ ನಾವು ಚರ್ಚೆಯನ್ನ ಶುರು ಮಾಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಹಾಗೆ ಶಾಸಕರುಗಳು, ಕೆಪಿಸಿಸಿ ಅಧ್ಯಕ್ಷರು, ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಅವ್ರು ಏನೇನು ಮಾತನಾಡಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡ್ ಬಂದ್ಬಿಡೋಣ. ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ ಯಾರ ಅಸಮಾಧಾನ ಇದೆ, ಮಂತ್ರಿಗಳಿಗೆ, MLAಗಳಿಗೆ, ಮಂತ್ರಿ ಆಗಲಿದ್ದವರಿಗೆ, ಅವರಿಗೆ ದುಡ್ಡು ಕೊಡ್ಲಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ KBJನಲ್ಲಿ ಮತ್ತೆ ವಿಶ್ವೇಶ್ವರಯ್ಯ ನೀರಾವರಿ ನಿಗಮದಲ್ಲಿ, ಕರ್ನಾಟಕ ನೀರಾವರಿ ನಿಗಮದಲ್ಲಿ, ಜನಜನಿತ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ 40% ಕಮಿಷನ್ ಮುಂದುವರೆದ ಭಾಗ ಇದು. ನೋಡ್ರಿ, ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಅವರು ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ರು ಕರ್ಮಕಾಂಡ, ಅದನ್ನ ನೆನಪು ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಅವರು ಅಧಿಕಾರಕ್ಕೆ ಬಂದ್ರೆ ನೆಕ್ಸ್ಟ್ ಸುಲಿಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಆರೋಪ ಮಾಡಬೇಕು ಅಂದ್ರೆ ಆಧಾರ ಕೊಟ್ಟು, ನೋಟಿಸ್ ಕೊಟ್ಟು ಆರೋಪ ಮಾಡಬೇಕಾಗತ್ತೆ. ಅವ್ರ ಹತ್ರ ಆಧಾರ ಇಲ್ಲ. ಅದಕ್ಕೋಸ್ಕರ ಒಂದು ಪರ್ಸೆಪ್ಷನ್ ಡೆವಲಪ್ ಮಾಡೋಕ್ಕೋಸ್ಕರ, ನೆರೇಟಿವ್ ಬಿಲ್ಡ್ ಮಾಡೋಕ್ಕೋಸ್ಕರ ಹೊರಗಡೆ ಹೋಗಿ ಆರೋಪ ಮಾಡ್ತಿದ್ದಾರೆ. ಟಿ ಶೇಖರ್ ಅವ್ರ ಹತ್ರ ಏನಾರ ದಾಖಲೆ ಇದ್ರೆ ಅವ್ರು ದೂರು ಕೊಡ್ಬೋದಲ್ಲ. ಯಾಕೆ ಗಾಳಿ ಮೇಲೆ ಯಾಕೆ ಗುಂಡಾರಿಸ್ಬೇಕು? ನಿರ್ದಿಷ್ಟವಾಗಿ ಗುಂಡಾರಿಸ್ಲಿ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಉಪ್ಪು ತಿಂದವ್ನು ನೀರು ಕುಡಿತಾನೆ. ತಲೆ ತಿರುಕರು ಹೀಗೆ ಮಾತಾಡುವಂಥದ್ದು. ತಲೆ ಸರಿ ಇದ್ದವ್ರು ಯಾರಿಗೂ ಮಾತಾಡೋದಿಲ್ಲ. ಅಧಿಕಾರ ಮದ, ನಾವಾಗಲೇ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ಕೊಳ್ಳುವಂಥ ಭ್ರಮೆನಲ್ಲಿ ಅವ್ರು ಇರೋದ್ರಿಂದ ಹಿಂಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇವರು ಮಾತಾಡಿದಂಥ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ವಯಸ್ಸಾಗಿದೆ, ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಹಳೆ ಕೆಲಸ ಕೂಡ ಉಳ್ಕೊಂಡಿದೆ. ಹಳೆ ಕೆಲಸದ ಬಿಲ್ಲು ಕೂಡ ಉಳ್ಕೊಂಡಿದೆ. ಯಾರು ಕೆಲಸ ಮಾಡಿದ್ದಾರೆ ಅವ್ರು ಕೊಡ್ತಾ ಇಲ್ಲ. ಅದನ್ನ ಯಾರು ಅವ್ರಿಗೆ ಮುಂಚಿತವಾಗಿ ಹಣವನ್ನ ತಲುಪಿಸ್ತಾರೆ ಅವ್ರಿಗೆ ಮಾತ್ರ ಬಿಲ್ಗಳನ್ನ ರಿಲೈಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಇಲಾಖೆಲೂ, ಇದು ಒಂದು ಇಲಾಖೆ ಅಂತಲ್ಲ, ಬರೀ ಉಸಿಲಿ ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಇವರು ಭ್ರಷ್ಟಾಚಾರಕ್ಕೆ ರಹದಾರಿ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ರು. ಮೊದಲು ಅವರು
ಅವ್ರ ಜೈಲು ಹೋಗೋದನ್ನ ತಡೆಕೊಳ್ಳೋಕೆ ಮತ್ತು ಅವ್ರ ಬೇಲ್ಗಳ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ. ಈಗ ಸಂತೋಷ್ ಪಾಟೀಲ್ ಕೇಸು, ಅಲ್ಲೂ ಸಂತೋಷ್ ಪಾಟೀಲ್ ಹೆಂಡತಿ ಕಾಗದ ಬರ್ದದ್ಕೆ ತಾನೇ ನಾವು ವಿ ಟುಕ್ ಅಪ್ ಈಶ್ವರಪ್ಪ ನೇಮ್. ಹೌ ವಿ ನೋ ಈಶ್ವರಪ್ಪ ನೇಮ್? ಬಿ ರಿಪೋರ್ಟ್ ಕರೆದ ಏನ್ ಮಾಡ್ತಾರೆ? ದಿಸ್ ಇಸ್ ಎ ಬಿ ರಿಪೋರ್ಟ್ ಗವರ್ಮೆಂಟ್. ಇನ್ ಆಲ್ ದಿ ಕೇಸಸ್ ವಾಟ್ ಎವರ್ ಇಸ್ ದೇರ್, ನಿಮ್ದು ಬಿ ರಿಪೋರ್ಟ್ ಬರ್ತದೆ. ಅದನ್ನ ಇವತ್ತು ಪ್ರಸ್ತಾವನೆ ಮಾಡುವಂತ ಸಂದರ್ಭ. ಇಡೀ ದೇಶದಲ್ಲಿ ಇಟ್ ಹ್ಯಾಸ್ ಬಿಕಮ್ ಎ ಕರಪ್ಷನ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ ಕರ್ನಾಟಕ. ನಿಮ್ಮ ಬಿಜೆಪಿ ಆಡಳಿತದಲ್ಲಿ ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಈಗ ರೆಫರ್ ಮಾಡಿ ಸಂತೋಷ್ ಇದು ವಿಧಾನಸಭೆಯಲ್ಲಿ ಮಾತನಾಡಿದ್ದು ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನ ಕೊಟ್ಟರು. ಅದಾದ್ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಬಿಜೆಪಿ ಶಾಸಕನೇ ಪತ್ರ ಬರೆದ ಮೇಲೆ ಇನ್ನೇನಿದೆ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡುವಂತದ್ದು ಅಂತ ಮಾತನಾಡಿದ್ದಾರೆ. ಅವ್ರೇನ್ ಮಾತನಾಡಿದ್ದಾರೆ ನೋಡೋಣ. ಇವತ್ತು ಬಿಜೆಪಿ ಪಕ್ಷದ ಶಾಸಕನೇ ಟೆಂಡರ್ ಪ್ರೊಸೆಸ್ನಲ್ಲಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ಸರ್ಕಾರದ ವಿರುದ್ಧ ಚರ್ಚೆ ಮಾಡಿದ ಮೇಲೆ ಈ ಸರ್ಕಾರದ ಮೇಲೆ ಏನು ಚರ್ಚೆ ಮಾಡ್ತೀರಿ? ಇದು ಅಂತಿಮವಾಗಿ ಜನತಾ ನ್ಯಾಯಾಲಯ ಮುಂದಿನ ಚುನಾವಣೆಯಲ್ಲಿ ಜನತಾ ನ್ಯಾಯಾಲಯದ ಮುಂದೆ ಜನ ಅವರೇನು ತೀರ್ಪು ಕೊಡಬೇಕು ಅವ್ರು ಕೊಡಬೇಕು. ಜನಗಳ ಕೈನಲ್ಲಿ ಇದೆ ಅಷ್ಟೇ. ಏನು ಚರ್ಚೆ ಮಾಡಿದ್ರು ಅಷ್ಟೇ. ಇವತ್ತು ಬಿಜೆಪಿ ಪಕ್ಷದ ಶಾಸಕನೇ ಟೆಂಡರ್ ಪ್ರೊಸೆಸ್ನಲ್ಲಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ಸರ್ಕಾರದ ವಿರುದ್ಧ ಚರ್ಚೆ ಮಾಡಿದ ಮೇಲೆ ಈ ಸರ್ಕಾರದ ಮೇಲೆ ಏನು ಚರ್ಚೆ ಮಾಡ್ತೀರಿ? ಟು ದ ಪಾಯಿಂಟ್ ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಮೂರು ಪಕ್ಷದವರು ಕೂಡ ಅತಿಥಿಗಳು ಆಗಮಿಸಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ತೇಜಸ್ವಿನಿ ಗೌಡ ಅವರು ಬಿಜೆಪಿ MLC, ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಜ್ಮಾ ನಜೀರ್ ಅವರು JDS ನ ವಕ್ತಾರರು, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕವಿತಾ ರೆಡ್ಡಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ ಗೌಡ ಅವರಿಂದನೇ ಆರಂಭ ಮಾಡ್ತೀನಿ. ಮೇಡಮ್, ನಮ್ಮ ಪ್ರಶ್ನೆ ಇದೆ. ಫಸ್ಟ್ ಆ ಟೈಟ್ಲೇ ಹೇಳ್ತಾ ಇದ್ದೇವೆ, ಈ ಹಗರಣ ನಂಬೋದು ಯಾರನ್ನ ಅಂತ. ಪೃಥ್ವಿ ಹೊಡೆದಿರೋದು ಗಾಳಿಯಲ್ಲಿ ಗುರಿ ಇಲ್ಲ. ಗುಂಡೊಡಿಬೇಕಾದ್ರೆ ಒಂದು ಗುರಿ, ಒಂದು ಲಕ್ಷ್ಯ, ಟಾರ್ಗೆಟ್ ಅಂತ ಇರುತ್ತೆ. ಇದು ಟಾರ್ಗೆಟ್ ಇಲ್ಲ. ಮತ್ತೊಂದು ದೃಷ್ಟಿದೋಷ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೊಡೆದಿದ್ದಾರೆ. ಯಾವುದಾದ್ರೂ ಒಂದು ಆರೋಪ ಮಾಡಬೇಕಾದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕು, ಯಾರು ಆರ್ಡಿನರಿ ಪೀಪಲ್ ಮಾಡಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ KPCC ಅಧ್ಯಕ್ಷರಾದಂಥ ಮಾನ್ಯ ಶಿವಕುಮಾರ್ ಅವರು ಮಾಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರತಿಪಕ್ಷದ ನಾಯಕರ ಆ ಸ್ಥಾನದ ಘನತೆಗರು ಮತ್ತೆ ನಮ್ಮ ಇಲ್ಲಿನ ನಮ್ಮ ರಾಜ್ಯದ ಇನ್ಚಾರ್ಜ್ ಆಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ನೀವು ನಿರ್ದಿಷ್ಟವಾಗಿ ಯಾವುದೇ ಸಾಕ್ಷ್ಯಗಳನ್ನ ಕೊಡದೆ, ಒಂದು ದಾಖಲೆಗಳನ್ನ ಕೊಡದೆ ಈ ರೀತಿ ಮಾಡಿದ್ರೆ ನೀವು ಸರ್ಕಾರ ನಡೆಸಿದಂಥವ್ರು ಜನ, ನೀವು ಕಣ್ಣಿಗೆ ಪೊರೆ ಬರೆಸ್ಕೊಂಡಿರ್ಬೋದು, ನಿಮಗೆ ಶ್ರವಣ ದೋಷ ಇರಬಹುದು, ನಿಮಗೆ ಮನಸ್ಸಿನಲ್ಲಿ ದೋಷ ಇದೆ, ನಿಮ್ಮ ಚಿಂತನೆಗಳಲ್ಲಿ ದೋಷ ಇದೆ. ಇದು ಯಾವುದೇ ರಾಜ್ಯ ಕಾರಣದ ಒಂದು ಚಿಂತೆ ನಿಮಗಿಲ್ಲ ಅಥವಾ ಸೀರಿಯಸ್ನೆಸ್ ಇಲ್ಲ. ನಿಜವಾಗಿಯೂ ಹೌದು, ಸಾರ್ವಜನಿಕ ಜೀವನದಲ್ಲಿ ಒಂದು ಸರ್ಕಾರದಲ್ಲಿ ಲೋಪದೋಷಗಳಾದರೆ ಅದನ್ನು ಎತ್ತಿ ಹಿಡಿತಕ್ಕಂಥದ್ದು ನಿಮ್ಮ ಕರ್ತವ್ಯ ಪ್ರತಿಪಕ್ಷವಾಗಿ. ಆದರೆ ನೀವು ನಡ್ಕೊಳ್ತಿರೋ ರೀತಿ ಇದೆಯಲ್ಲ, ಇಟ್ಕೋಬೇಕು. ಏನಾದ್ರು ಇವಾಗ CT ರವಿ ಹೇಳಿದ್ದಾರೆ, ಈಗ ನಮ್ಮ ಮುಖ್ಯಮಂತ್ರಿಗಳು ಅಯ್ಯೋ ಸ್ವಾಮಿ ಸದನದಲ್ಲೇ ಉತ್ತರ ಕೊಡ್ತೀನಿ, ತಗೊಂಡ್ ಬನ್ನಿ ಸಾಕ್ಷಿ ಅಂತ ಹೇಳಿದ್ರು. ಮತ್ತೆ ಮುಖ್ಯಮಂತ್ರಿಗಳೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಹೇಳಿದ್ರು, ತಲೆಕೆಟ್ಟವ್ರು ಏನಾದ್ರು ಈ ರೀತಿ ಹೇಳಬೇಕು ಅಂತ. ಲೋಕಾಯುಕ್ತದಂತ ಒಂದು ಸಂಸ್ಥೆಯನ್ನ ರದ್ದುಪಡಿಸಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ತಪ್ಪುಗಳನ್ನ, ಭ್ರಷ್ಟಾಚಾರವನ್ನ ಮುಚ್ಚಾಕೊಳ್ಳೋದಕ್ಕೆ ACBಯನ್ನು ಕವಿತಾ ರೆಡ್ಡಿ ಅವರದ್ದು ರಿಯಾಕ್ಷನ್ ತಗೊಳ್ತೀನಿ. ದಾಖಲೆಗಳಿಲ್ಲದೆ ಆರೋಪ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ದಾಖಲೆ ಇಟ್ಕೊಂಡು ಮಾತಾಡಿ ಅಂತ, ಬೇಡ ಅನ್ನಲ್ಲ ಅಂತ, ಉತ್ತರ ಕೊಡ್ತೀವಿ ಅಂತ. ಪೃಥ್ವಿ ಅವರೇ, ದಾಖಲೆ ಇಲ್ಲದೆ ಅಥವಾ ದಾಖಲೆಗಳ ಸೂಚನೆ ಇಲ್ಲದೆ ಖಂಡಿತ DK ಶಿವಕುಮಾರ್ ಅವರಾಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಸುರ್ಜೇವಾಲಾ ಅವರಾಗ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ ಯಾವುದೇ ಒಂದು ರೀಸನೇ ಇಲ್ಲ. ಯಾಕಂದ್ರೆ ಅವರು ಇದು ಪ್ರೀ ಪ್ಲಾನ್ಡ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ. ನಿಮ್ ಗಮನಕ್ಕೆ ಇರ್ಲಿ, ಇದು ಪ್ರೀ ಪ್ಲಾನ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ, ಸಡನ್ ಆಗಿ ಅನೌನ್ಸ್ ಮಾಡಿದಂತ ಪ್ರೆಸ್ ಕಾನ್ಫರೆನ್ಸ್. ಸೊ ಸಡನ್ ಆಗಿ ಅನೌನ್ಸ್ ಮಾಡಿದ್ಮೇಲೆ ಏನಾದ್ರು ಒಂದು ಮಾಹಿತಿ ಇದ್ದಾಗ್ಲೇ ಅವರು ಅನೌನ್ಸ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇದು ಮುಂಚಿತವಾಗಿ ಪ್ರೀ ಪ್ಲಾನ್ಡ್ ಆಗಿದ್ರೆ ಅದಕ್ಕೆ ಬೇರೆ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ ಇರ್ತಾ ಇತ್ತು. ಒಂದು ಎರಡನೇದು ದಾಖಲೆ ಅಂತ ಹೇಳಿದ್ರೆ, ಈಗ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ,
ಇವರದೇ ಪಕ್ಷದ MLA ಆದ್ರು ಎಕ್ಸ್ ಮಿನಿಸ್ಟರ್ ಆಗಿದ್ರು ಅವರು ಅವರ ಒಂದು ಲೆಟರ್ ನ ರಿಲೀಸ್ ಮಾಡಿದ್ದಾರೆ. ಗುಳಿಹಟ್ಟಿ ಶೇಖರ್ ಅವರು ಲೆಟರ್ ನಲ್ಲಿ ಕ್ಲಿಯರ್ ಆಗಿ ಸ್ಟೇಟ್ ಮಾಡಿ ಇವರದೇ ಆದಂತ ಇದು MLA ಇವತ್ತು ಇಶ್ಯೂಸ್ ರೇಸ್ ಮಾಡಿದಾಗ ಅದು 22,000 crores ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇಶ್ಯೂ ಮಾಡಿದಾಗ ನೀವು ಅವ್ರನ್ನ ದಾಖಲೆನೂ ಕೇಳ್ಬೇಕಲ್ಲ, ಗುಲಾಟಿ ಶೇಖರ್ ಅವ್ರನ್ನ ದಾಖಲೆ ಕೇಳ್ಬೇಕು. ಸರ್ಕಾರದಲ್ಲಿ ಸಿಂಪಲ್ ಆಗಿ ನೀವು ಮಾಡಿ ಒಂದ್ ನಿಮಿಷ ಪೃಥ್ವಿ ಅವರೇ, ಏನೇನು ಟೆಂಡರ್ಸ್ ಅನೌನ್ಸ್ ಆಗಿದೆ, ಯಾವ ಟೆಂಡರ್ ಗಳನ್ನ ನೀವು ಕರೆದಿದ್ದೀರಾ ಅದ್ರ ಮಾಹಿತಿ ನಿಮ್ಮ ಹತ್ರ ಇರುತ್ತೆ, ಸರ್ಕಾರದ ಹತ್ರ ಇರುತ್ತೆ ಮಾಹಿತಿ. ನೀವು ಅಷ್ಟು ಪ್ರಾಮಾಣಿಕರು ಅಂತ ಹೇಳಿದ್ರೆ ಯಾವ್ಯಾವ ಟೆಂಡರ್ಸ್ ಇನ್ ದ ಲಾಸ್ಟ್ ಒನ್ ಮಂತ್ ಇಂದ ಯಾವ್ಯಾವ ಟೆಂಡರ್ಸ್ ಬಿಡುಗಡೆ ಮಾಡಿದ್ರು ಅದ್ರ ಮಾಹಿತಿ ಕೊಡಿ. ಆ ಮಾಹಿತಿ ನಿಮ್ಮ ಸರ್ಕಾರದಲ್ಲಿ ಇರುತ್ತೆ. ಈಗ ನೀವು ಇದು ಕಾಂಟ್ರಾಕ್ಟ್ ಕೊಡ್ಬೇಕು ಅಂತ ಹೇಳಿದ್ರೆ ಟೆಂಡರ್ಸ್ ಇಮಿಡಿಯೇಟ್ ಟೆಂಡರ್ಸ್ ಕರೆದಿದ್ರಿ, ನೀವು ಇಮಿಡಿಯೇಟ್ ಟೆಂಡರ್ಸ್ ಇಶ್ಯೂ ಮಾಡಿದೀವಿ ಅಂತ ಏನೇನ್ ವರ್ಕ್ ಆರ್ಡರ್ಸ್ ಇಶ್ಯೂ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಯಾಕೆ ಕೊಡ್ತಾ ಇಲ್ಲ? ನಾವು ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇ. ಯಾಕಂದ್ರೆ ನಾವು ಅಧಿಕಾರದಲ್ಲಿ ಇದ್ದೀವಿ, ನಾವು ವಿರೋಧ ಪಕ್ಷದಲ್ಲೂ ಇದ್ದೀವಿ, ಇವತ್ತು ಸಹ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ಅಂತ ಸಂದರ್ಭದಲ್ಲಿ ನಮಗೂ ಮಾಹಿತಿ ಇರುತ್ತೆ. ಮಾಹಿತಿ ಇಲ್ಲದೆ ನಾವ್ ಹೆಂಗೆ ನಿಮ್ಮ ಹತ್ರ ಬಂದು ಪ್ರಶ್ನೆ ಮಾಡೋದಕ್ಕಾಗತ್ತೆ? ಅಲ್ಲ, ಮಾಹಿತಿ ಇದೆ, ದಾಖಲೆ ಕೊಡಿ ಅಂತ ಕೇಳ್ತಾ ಇದಾರೆ. ಓಕೆ, ಮಾತನಾಡ್ತೀನಿ ಕವಿತಾ ರೆಡ್ಡಿ ಅವರೇ, ಮಾತನಾಡ್ತೀನಿ. ನಜ್ಮಾ ನಜೀರ್ ಅವ್ರನ್ನ ಕೇಳಿಕ್ ಬಯಸ್ತೀನಿ. ನಜ್ಮಾ ಅವರೇ, ಇಲ್ಲಿ ಹಗರಣಗಳು ಈ ಮೂರು ಪಕ್ಷದವರು ಕೂಡ ಮಾತನಾಡ್ತಿದ್ದಾರೆ. ಜನಸಾಮಾನ್ಯರ ಬಳಿ ಈ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಈ ವಿಚಾರಗಳು ಚರ್ಚೆ ಆಗ್ತಾ ಪ್ರತಿಯೊಂದು ಹಳ್ಳಿ ಕಟ್ಟೆಲ್ಲೂ ಕುತ್ಕೊಂಡ್ಬಿಟ್ಟು ಮಾತಾಡ್ತಾರೆ ರಾಜಕಾರಣಿಗಳ ಬಗ್ಗೆ. ಯಾಕಂದ್ರೆ ಎಲ್ಲರೂ ಕಳ್ರೆ ಅಲ್ವಾ ಸ್ವಾಮಿ ಅಂತ ಅನ್ನುವ ಭಾವನೆಗಳು ಬರ್ತಾ ಇದೆ. ಏನ್ ಅನ್ಕೊಬೇಕು ರಾಜಕಾರಣಿಗಳ ಬಗ್ಗೆ, ನಮ್ಮನ್ನ ಆಳುವಂತವ್ರ ಬಗ್ಗೆ ಅಂತ? ಇಲ್ಲ ಪೃಥ್ವಿ, ನಾವು ಜನಗಳ ಹತ್ರನೇ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಜನರಿಗೆ ನಾವ್ ಏನು ಮತ್ತೆ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಏನು ಅಂತ ಅರ್ಥ ಮಾಡಿಸೋದಕ್ಕೆ. ಮೊದಲನೇದಾಗಿ ಕುಮಾರಣ್ಣ ಅವ್ರ ಹೇಳಿಕೆಯನ್ನ ಕೊಟ್ರು, ಅವರದ್ದೇ ಪಕ್ಷದ ಶಾಸಕರು ಹೇಳಿಕೆಯನ್ನ ನೀಡಿದ್ದಾರೆ ಅಂತ. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಆಡ್ ಮಾಡ್ಬಿಡ್ತೀನಿ. ಇವತ್ತು ಈ BJP ಹಗರಣದ ಬಗ್ಗೆ ಬರೀ ವಿರೋಧ ಪಕ್ಷಗಳಾಗಿರುವಂತಹ ನಾವುಗಳು ಮಾತಾಡ್ತಿಲ್ಲ. ನಮ್ಮ ಬಾಳೆಹೊಸೂರು ಮಠದ ದಿಂಗಲೇಶ್ವರ ಸ್ವಾಮೀಜಿಗಳು ಮಾತಾಡಿದ್ರು, ಮಠದ ದುಡ್ಡನ್ನೂ ಬಿಡ್ತಿಲ್ಲ ಸ್ವಾಮಿ, ನಮಗೂ 10% ಕನ್ಸೆಷನ್ ಕೊಟ್ಟು 30% ತಗೊಂಡಿದ್ದಾರೆ ಅಂತ. ಏಡೆಡ್ ಸ್ಕೂಲ್ ಅಸೋಸಿಯೇಷನ್ ಅವ್ರು ಮಾತಾಡಿದ್ರು, ನಮ್ಮ ಹತ್ರ BJP ಅವ್ರು 30% ತಗೊಂಡಿದ್ದಾರೆ ಅಂತ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಹೇಳಿದ್ರು, ನಮ್ಮ ಹತ್ರ 40% ಕಮಿಷನ್ ತಿಂತಿದ್ದಾರೆ ಅಂತ ಹೇಳಿ ಒಂದು ಜೀವ ಕೂಡ ಹೋಯ್ತು, ಅದ್ರಲ್ಲಿ ಬಲಿ ಆಯ್ತು. ಅದ್ರ ಬಗ್ಗೆ ವಿಷಾದ ಇದೆ. ಸ್ಯಾಂಟ್ರೋ ರವಿ ಪ್ರಕರಣ ಆಗಿರ್ಬೋದು, PSI ಹಗರಣ ಆಗಿರ್ಬೋದು, ಅಸೋಸಿಯೇಟ್ ಪ್ರೊಫೆಸರ್ಗಳ ಹಗರಣ ಆಗಿರ್ಬೋದು, ಸಾಲು ಸಾಲು ಹಗರಣಗಳ ಸರಮಾಲೆ BJPಯನ್ನು ಹಾಕೊಂಡಿದೆ ಅನ್ನುವಂಥದ್ದು ಜನರಿಗೆ ಇವತ್ತು ಅರ್ಥ ಆಗಿದೆ. ನಾವೇ ಖುದ್ದು BMS ಕಾಲೇಜ್ನ ಪ್ರಕರಣದ ಬಗ್ಗೆ, BMS ಕಾಲೇಜನ್ನ ಒಂದು ಖಾಸಗಿಯವ್ರಿಗೆ ಕೊಡೋದಕ್ಕೆ ಸನ್ಮಾನ್ಯ ಶ್ರೀ ಇವಾಗಿರೋ ಒಬ್ರು ಅಶ್ವಥ್ ನಾರಾಯಣ್ ಸಚಿವರು ಏನ್ ಮಾಡಿದ್ರು, ಅದಕ್ಕೆ ಬೇಕಾಗಿರುವಂತ ಎಲ್ಲ ದಾಖಲೆಗಳ ಸಮೇತ ನಾವು ಕೊಟ್ವಿ. ಇವ್ರುಗಳು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಾರಲ್ಲ. ನೀವು ಪರಿಶುದ್ಧರಲ್ವಾ? ನೀವು ಶುದ್ಧ ಹಸ್ತರಲ್ವಾ? ನೀವು ಪರಿಶುದ್ಧ ಪಾರಂಗತರು ನಿಜವಾಗ್ಲೂ ಆಗಿದ್ರೆ ಹಾಕಿ ಒಂದು ಆಯೋಗ ರಚನೆ ಮಾಡಿ ಒಂದು ತನಿಖೆಗೆ ಹಾಕೊಳ್ಳಿ. ಆಯೋಗ ರಚನೆ ಮಾಡ್ಬಿಟ್ಟು ಜನರ ಮುಂದೆ ನೀವು ಸಾಬೀತು ಮಾಡಿ ತೋರಿಸಿ, ಇಲ್ಲಪ್ಪ ನಾವು ಪರಿಶುದ್ಧರು, ನಾವೇನು ಹಗರಣ ಮಾಡಿಲ್ಲ, ನಾವು ಪರಿಶುದ್ಧರಾಗಿದ್ದೀವಿ ಅನ್ನೋದನ್ನ ತೋರಿಸಿ, ಅದನ್ನ ಬಿಟ್ಬಿಟ್ಟು ದಾಖಲೆ ಕೊಡಿ ಅಂತ ಅನ್ನೋದು ಇವರು ಇದನ್ನೆಲ್ಲ ಹಗರಣಗಳು ಮಾಡಿದ್ದಾರೆ, ಅದನ್ನ ಮುಚ್ಚಾಕೊಳ್ಳೋದಕ್ಕೆ ಬಾಯಿ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಸಾಮಾನ್ಯ ಜನರಿಗೆ, ನೋಡುಗರಿಗೆ, ವೋಟರ್ಸ್ಗಳಿಗೆ ಅರ್ಥ ಆಗುತ್ತೆ. ಪೃಥ್ವಿ ತೇಜಸ್ವಿನಿ ಗೌಡ ಅವರು ಕವಿತಾ ರೆಡ್ಡಿ ಅವರು ಹೇಳಿದ್ರು ಗೂಳಿಹಟ್ಟಿ ಶೇಖರ್ ಅವರ ಆರೋಪ. ಇವನ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಜ್ಮಾ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಅವ್ರ ಪಕ್ಷದವರೇ ಮಾಡಿದ್ದಾರೆ, ನಮ್ದು ಬಿಟ್ಬಿಡಿ ಹೋಗ್ಲಿ, ಅವ್ರ ಪಕ್ಷದವ್ರದೇ ಆರೋಪ ಇದೆ, ಅವ್ರನ್ನ ದಾಖಲೆ ಕೇಳಲಿ ಅಂತ. ಅವ್ರನ್ನ ನಂಬಲ್ವಾ ಅಂತ? ಪೃಥ್ವಿ, ಒಂದು ಸರ್ಕಾರವನ್ನ ಒಬ್ಬ ಶಾಸಕರು ನಡೆಸಲ್ಲ. ನಂಬರ್ 1, ಅವರು ಲೆಟ್ರು ಬರೆದಿರುವ ಹಿನ್ನೆಲೆಯಲ್ಲಿ ಅವರ ಕ್ಷೇತ್ರದಲ್ಲಿ ಅದೇನು ಟೆಕ್ನಿಕಲ್ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಆಗಿದೆಯಾ, ಅಥವಾ ಅವರ ದೃಷ್ಟಿಕೋನದಲ್ಲಿ ವ್ಯತ್ಯಾಸ ಆಗಿದೆಯಾ, ಅಥವಾ ಸಂಬಂಧಿಸಿಲ್ವಾ, ನಾವ್ಯಾರನ್ನೂ ಡಿಫೆಂಡ್ ಮಾಡೋ ಪ್ರಶ್ನೆ ಇಲ್ಲ. ಸರ್ಕಾರ ಆಡಳಿತಾತ್ಮಕ ವ್ಯವಹಾರಗಳು, ಪ್ರಕ್ರಿಯೆಗಳು ನಡೀತಕ್ಕಂಥದ್ದು ಅದೇ ರೀತಿ ನಡಿಬೇಕು. ಯಾರು ಹಸ್ತಕ್ಷೇಪ ಮಾಡಕ್ಕಾಗಲ್ಲ. ಇಲ್ಲಿ ರೂಲ್ಸ್ ಇದೆ. ಮತ್ತೆ ಇದು ಪಬ್ಲಿಕ್ ಮನಿ, ಹೆಂಗೆಂಗೋ ಕರೆಯಕ್ಕಾಗಲ್ಲ. ಟೆಂಡರ್ ಬಗ್ಗೆ ಮಾತನಾಡ್ತಿದ್ರು ಅವರು, ಟೆಂಡರ್ ಬಗ್ಗೆ ಒಂದು ಉಲ್ಲೇಖ ಮಾಡಿದ್ರಿ. ನೋಡಿ, ಕೋವಿಡ್ ಬಂತು, ನಮಗೆ 2 ವರ್ಷ ವ್ಯತ್ಯಯ ಆಯಿತು. ಇವತ್ತು ನಾವು ಘೋಷಣೆ ಮಾಡಿದಂಥ ವಿಚಾರಗಳಿರ್ಬಹುದು, ಡೆವಲಪ್ಮೆಂಟ್ ವರ್ಕ್ ನಿಲ್ಬಾರ್ದು. ಈಗ ನಾವು ತಗೊಂಡೋಗಿದ್ದೀವಿ, ನಾಳೆ ಯಾರೇ ಅಧಿಕಾರಕ್ಕೆ ಬರಲಿ, ನಾವೇ ಕಂಟಿನ್ಯೂ ಆಗಲಿ, ಇನ್ನೊಬ್ರು ಬರಲಿ, ಅದು ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ನಾವು ಬಡ್ಜೆಟ್ನಲ್ಲಿ ಇವತ್ತು ಒಂದು ಆರ್ಥಿಕ ವಿಚಾರಗಳಿಗೆ ಅನುಮತಿಯನ್ನು ಯಾರು ಕೂಡ ಅಡ್ಡಿಪಡಿಸೋದಿಲ್ಲ. ಯಾವುದೇ ಸರ್ಕಾರದ ಅಧಿವೇಶನದಲ್ಲಿ ಸಹಜವಾಗಿ ಹಣಕಾಸು ಬಿಲ್ಲನ್ನು ಮಂಜೂರು ಮಾಡಿಕೊಡ್ತಾರೆ. ಯಾಕೆ? ಸಂಬಳ ಕೊಡಬೇಕು, ಸಾರಿಗೆ ಕೊಡಬೇಕು, ತುರ್ತು ಸೇವೆಗಳನ್ನ ಕೊಡಬೇಕು. ಟೆಂಡರ್ ಇವತ್ತು ನೋಡಿ, ನಾನೊಂದು 2-3 ಉಲ್ಲೇಖ ಮಾಡ್ತೀನಿ. ಈಗ ವನ್ಯಜೀವಿ ವಿಭಾಗ ಇದೆ, ಫಾರೆಸ್ಟ್ ವಿಭಾಗ ಇದೆ, ಕೆರೆ ಹೂಳೆತ್ತೋದಿದೆ,
ಪುತ್ರಿ ಇವೆಲ್ಲ ಒಂದಿಂದಲ್ ಮರ ಬೆಳೆಸಕ್ಕಾಗತ್ತಾ, ಒಂದಿಂದಲ್ ನದಿ ಕ್ಲೀನ್ ಮಾಡೋಕ್ಕಾಗತ್ತಾ, ಒಂದಿಂದಲ್ ನಿರಂತರ ಪ್ರಕ್ರಿಯೆಗಳು. ಪ್ರಶ್ನೆ ಇರ್ತಕ್ಕಂಥದ್ದು ಅದು ಪಬ್ಲಿಕ್ ಡಾಕ್ಯುಮೆಂಟ್, ಪಬ್ಲಿಕ್ ಡೊಮೇನು. ನೀವೇನಾದ್ರೂ ಕೊಡಿ. ಗೂಳಿಹಟ್ಟಿ ಶೇಖರ್ ಅವರ ಒಂದು ಇದಕ್ಕೆ ಏನಾದ್ರು ಪೂರಕವಾಗಿದ್ರೆ. ಮೇಡಮ್ ಒಂದ್ ಪ್ರಶ್ನೆ, ಭ್ರಷ್ಟಾಚಾರಕ್ಕೆ ಏನಾದ್ರೂ ದಾಖಲೆ ಕೊಡಕ್ಕಾಗತ್ತಾ ಅಂತ? ಅಲ್ಲ, ಯಾಕೆಂದ್ರೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಅಲ್ವಾ ಗೊತ್ತಾಗೋದು. ಇಟ್ ಇಸ್ ಅ ವೆರಿ ಟೆಕ್ನಿಕಲ್ ಇಶ್ಯೂ. ನೀವು ಭ್ರಷ್ಟಾಚಾರಕ್ಕೆ ಪುರಾವೆ ಕೊಡದೆ ಇದ್ರೆ ಕಾನೂನಿನ ಒಂದು ರಂಗದಲ್ಲಿ ಅದು ನಿಲ್ಲದಿಲ್ಲ. ಹಂಗಂತ ನೀವು ಅನ್ಕೋಬಹುದು, ನಾವು ನೋಬಡಿ ಕಿಲ್ ಜೆಸಿಕಾ ಅಂತ ಬಂತಲ್ಲ, ಯಾರು ಕೊಲ್ಲಿಲ್ಲ, ಒಂದು ಅಪರಾಧ ಸಾಬೀತಾಗ್ಲಿಲ್ಲ ಅಂತ ಮಾತ್ರಕ್ಕೆ ಆಗಿಲ್ಲ ಅಂತಲ್ಲ. ಆದ್ರೆ ಇಲ್ಲಿ ನಾವು ಪಬ್ಲಿಕ್ ಡೊಮೇನ್ ಅಲ್ಲಿ ಜನಸಾಮಾನ್ಯರ ನಡುವೆ ಒಪ್ಪಿಸ್ಬೇಕಾದ್ರೆ ನೀವು ಆ ಕಾನೂನು ಪ್ರಕ್ರಿಯೆಯಲ್ಲಿ ಅಥವಾ ನಮಗೆ ನಂಬುವಂತ ಯಾವ್ದಾರು, ಇವಾಗ ಕುಮಾರಸ್ವಾಮಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಅವ್ರೀಗ ನೋಡಿ ಬೇರೆಯವ್ರ ತರ ಚಿಕ್ಕ ಮಕ್ಕಳ ತರ ಹೇಳಿದ್ರೆ, ಇವಾಗ ನಜ್ಮಾ ಬೇರೆ ಏನೇನೇನೋ ತಗೊಂಡ್ ಬಂದ್ ಹೇಳಿದ್ರೆ ನನಗೆ ಇವತ್ತಿನ ಡಿಬೇಟ್ಗೆ ಉಪಯೋಗ ಆಗಲ್ಲ. ಕುಮಾರಸ್ವಾಮಿ ಅವರು ಪ್ರತಿಪಕ್ಷದ ಒಂದು ದೊಡ್ಡ ನಾಯಕರಾಗಿದ್ದಾರೆ. ಯಾರಾದ್ರೂ ತಗೊಂಡು ಕೊಡ್ಬೇಕಿತ್ತಲ್ಲ ಇಷ್ಟೊತ್ತಿಗೆ. ಕುಮಾರಣ್ಣ ನನ್ನ ಹತ್ರ ಅದಿದೆ ಇದಿದೆ ಅಂತ ಅಧಿಕಾರಿಗಳು ಹೆಂಗ್ ಗೊತ್ತಿರಲ್ವಾ? ಇದು ಚುನಾವಣೆ ಇದೆ. ಒಂದ್ ನಿಮಿಷ, ನಮ್ಮ ಪಾರ್ಟಿಗೆ ತೇಜೋವಧೆ ಮಾಡಬೇಕು, ಮುಜುಗರ ಉಂಟು ಮಾಡಬೇಕು ಅನ್ನೋ ಸಹಜವಾಗಿ ಮಾಡ್ತಾರೆ. ನಾನು ಅದನ್ನೇ ಕೇಳಿದೆ, ಯಾವುದೇ ಸರ್ಕಾರ ಇರಲಿ, ಪರೀಕ್ಷೆಗಳನ್ನು ಇದು ಕಾಂಗ್ರೆಸ್ ಜೆಡಿಎಸ್ ಮೇಡಮ್, ಕಾಂಗ್ರೆಸ್ ಜೆಡಿಎಸ್ ಪಾರದರ್ಶಕ ಸರ್ಕಾರ, ಸರ್ಕಾರ. ನೀವು ಖಂಡಿತ ಆರೋಪ ಮಾಡಿ, ನಿಮ್ಮ ಎಲ್ಲ ಆರೋಪಗಳನ್ನ ನೀವು ದಯವಿಟ್ಟು ನಿಮಗೆ ಲಭ್ಯವಿರುವಂತ ಯಾವ್ದಾದ್ರು ತಗೊಂಡ್ ಬಂದ್ ಮಾಡಿ ನಮ್ಮ ಒಂದೇ ನಿಮಿಷ. ನಾನ್ ಹೇಳಿದ್ದು ಅಥವಾ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಎಚ್.ಡಿ. ಕುಮಾರಣ್ಣ ಅವರು ಹೇಳಿದ್ದು ಸುಳ್ಳು, ತಪ್ಪು ಹೇಳ್ತಾ ಇದೀವಿ, ಮಕ್ಳ ತರ ಹೇಳ್ತಾ ಇದೀವಿ ಅನ್ನೋದಾದ್ರೆ ಇವ್ಯಾವುದು ಹಗರಣಗಳು ಆಗಿಲ್ವಾ? ಹಾಗಿದ್ರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಸುಮ್ನೆ ಹೇಳ್ತಿದಾರಾ? ಬಾಳೆಹೊಸೂರು ಮಠದ ಬಾಳೆಹೊಸೂರು ಮಠದ ದಿಂಗಲೇಶ್ವರ ಸ್ವಾಮೀಜಿಗಳು, ಮಹಾಸ್ವಾಮೀಜಿಗಳವರು ಅವ್ರು ಸುಳ್ಳು ಹೇಳ್ತಿದಾರ? ಹಾಗಿದ್ರೆ ಆಯ್ತು, ಆರೋಪಗಳೆಲ್ಲ ಹಾಗಾದ್ರೆ ಸುಳ್ಳ? ಆಯ್ತು, ನೀವು ಆರೋಪ ಆರೋಪ ಮುಕ್ತರಾಗಬೇಕು ಅಂತ ಅಂದ್ರೆ ಅಲ್ಲ 40% ಆರೋಪ ಮಾಡಿ ಶಾಸಕರು ಹೇಳ್ತಿದಾರಲ್ಲ, ಓಕೆ. ಕವಿತಾ ರೆಡ್ಡಿ ಅವರೇ, ಕಾಂಗ್ರೆಸ್ ಅಲ್ಲ ಜೆಡಿಎಸ್ ಅಲ್ಲ 40% ಆರೋಪ ಮಾಡಿದ್ದು. ಫಸ್ಟ್ ಆರೋಪ ಮಾಡಿದ್ದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಆರೋಪ ಮಾಡಿದ್ದು. ಸೊ ತೇಜಸ್ವಿ ಗೌಡ ಅವ್ರಿಗೊಂದು ಅರ್ಥ ಆಗ್ಬೇಕು, ಈ ಇಶ್ಯೂನ ರೇಸ್ ಮಾಡ್ತಾ ಇರುವಂತೆ ಕಾಂಟ್ರಾಕ್ಟರ್ಸ್ ಇವತ್ತಿನ ಒಂದು ವರ್ಡಿಕ್ಟ್ ಏನು, ಇವತ್ತಿನ ಒಂದು ಇದು ಸಮನ್ಸ್ ನ ಕ್ಯಾನ್ಸಲೇಷನ್ ಏನ್ ಮಾಡಿದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಟ್ಟಂತ ಸಮನ್ಸ್ ನ ಮುನಿರತ್ನ ಅವರು ಏನು ದೊಡ್ಡದಾಗಿ ಕೋರ್ಟ್ ಹೋಗಿ ಒಂದು ಸಮನ್ಸ್ ಇಶ್ಯೂ ಮಾಡಿಸಿದ್ರು ಕಾಂಟ್ರಾಕ್ಟರ್ಸ್ ವಿರುದ್ಧ, ಅದಿವತ್ತು ಕ್ಯಾನ್ಸಲ್ ಆಗಿದೆ. ಮತ್ತೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ತೇಜಸ್ವಿ ಗೌಡ? ಅಲ್ಲ, ಅವಾಗ 40% ಮಾನನಷ್ಟ ಮೊಕದ್ದಮೆ ಆಗದಂತ ಸಂದರ್ಭದಲ್ಲಿ ದಾಖಲೆ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಅರೆಸ್ಟ್ ಕೂಡ ಮಾಡಿದ್ರಲ್ಲ ಮೇಡಮ್. 2,500 ಕೋಟಿ ಕೊಡ್ಬೇಕು, ಒಂದು ಸಿಎಂ ಆಗ್ಬೇಕು ಅಂದ್ರೆ 2,500 ಕೋಟಿ ಇದ್ರೆ ಸಿಎಂ ಆಗ್ತಾರೆ ಅಂತ ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಸರ್ಕಾರದಲ್ಲಿ ಇರೋದು ನಿಮ್ಮ ಲೀಡರ್ಸ್, ನಿಮ್ಮ ದೊಡ್ಡ ಲೀಡರ್ ಅವರು, ನಿಮ್ಮ MLA ಅವರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಟಂತ ಒಂದು ನಾಯಕರು ಈ ತರ ಸ್ಟೇಟ್ಮೆಂಟ್ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ. ಈ ಅಸ್ತ್ರ ಆಗ್ತಾ ಇರೋದು ಆಕ್ಚುಲಿ ಅವರ ಆರೋಪಗಳಿಗಿನ್ನ ನಿಮ್ಮ ಶಾಸಕರು ಕೊಡ್ತಾ ಇರುವಂತ ಆರೋಪಗಳೇ ಅಸ್ತ್ರ ಆಗ್ತಾ ಇದೆ. ಕವಿತಾ ಅವರಿಗೆ 50% ಅಂತ ಹೇಳ್ತಾ ಇದಾರೆ, BBMP ಕಾಂಟ್ರಾಕ್ಟರ್ಸ್ 50% ಅಂತ ಹೇಳ್ತಾ ಇದಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಕವಿತಾ ಅವ್ರು ಹೇಳೋದ್ರಲ್ಲಿ, ಕವಿತಾ ಅವ್ರು ಹೇಳಿದ್ರಲ್ಲಿ ಯಾವುದೇ ಪ್ರಶ್ನೆ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಯಾಕೆ ತನಿಖೆ ಆಗ್ತಾ ಇಲ್ಲ? ಓಕೆ, ಅವರೇ ಆನ್ಸರ್ ಮಾಡ್ತಾ ಇದ್ದಾರೆ. ಎಸ್ ತೇಜಸ್ವಿನಿ ಹತ್ರ ಹಣ ಸುಲಿಗೆ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಹಣ ವಸೂಲಿ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ 40% ಕಮಿಷನ್ ತಗೊಂತಾ ಇದ್ದಾರೆ. BBMP ಅವರು BBMP ಕಾಂಟ್ರಾಕ್ಟರ್ಸ್ ಹೇಳ್ತಾ ಇದ್ರೆ ನಮ್ಮ ಹತ್ರ 50% ತಗೊಳ್ತಾ ಇದ್ರೆ ಅದ್ರ ಬಗ್ಗೆ ತನಿಖೆ ಮಾಡಿ. ಕಾಂಗ್ರೆಸ್ ಹೇಳ್ತಾ ಇಲ್ಲ, ಇದು ಸಿದ್ದರಾಮಯ್ಯ ಹೇಳ್ತಾ ಇಲ್ಲ, DK ಶಿವಕುಮಾರ್ ಹೇಳ್ತಾ ಇಲ್ಲ, ಇದು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ಸ್ ಹೇಳ್ತಾ ಇದ್ರೆ. ನೀವೆಲ್ಲಾ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕಾಂಗ್ರೆಸ್ಸಿನ ಇದು ಸಪೋರ್ಟರ್ಸ್ ಅಂತ ಹೇಳ್ಬೇಡಿ. ನೀವು ಇದನ್ನ ನಾಚಿಕೆ ಆಗ್ಬೇಕು. ನಿಮ್ಮ ತರ ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮ್ಮ ಬಿಜೆಪಿ ಲೀಡರ್ಸ್ ಈ ತರ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಏನ್ ಸಂಬಂಧ ಇದೆ? ತೇಜಸ್ವಿನಿ ಮೇಡಮ್ ಆನ್ಸರ್ ಮಾಡ್ತಾರೆ ಇದಕ್ಕೆ. ತೇಜಸ್ವಿನಿ ಮೇಡಮ್, ಇಲ್ಲಿ ಅಸ್ತ್ರ ಆಗ್ತಾ ಇರೋದೇ ನಿಮ್ ಶಾಸಕರ ಹೇಳಿಕೆಗಳು. ಒಂದ್ ನಿಮಿಷ, ಯಾವ ಪೊಲಿಟಿಕಲ್ ಪಾರ್ಟಿಯಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ಯತ್ನಾಳ್ ಅವರು BSY ಅನ್ನ ಟಾರ್ಗೆಟ್ ಮಾಡಿದ್ರು, ವಿಜಯೇಂದ್ರನ ಟಾರ್ಗೆಟ್ ಮಾಡಿದ್ರು. ಅದಕ್ಕೆ ಅವರ ವೈಯಕ್ತಿಕವಾದಂಥ ಒಂದು ವೈಷಮ್ಯ ಕಾರಣ, ಅದು ಜಗತ್ತಿಗೆಲ್ಲ ಗೊತ್ತು. ಅದ್ರ ಬಗ್ಗೆ ನೀವು ಉಲ್ಲೇಖ ಮಾಡ್ಕೋಬಹುದು. ಅದಕ್ಕೆ BSY ಆಡಳಿತವನ್ನು ಎದುರುಗಡೆ ಇಟ್ಟಿದ್ದೀವಿ.
ಅದನ್ನ ನೋಡೋದಕ್ಕೊಂದು ಪೊಲಿಟಿಕಲ್ ಪಾರ್ಟಿ ಇದೆ, ನಮ್ಮ ಸರ್ಕಾರ ಇದೆ, ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ನಮ್ಮ ಹೈಕಮಾಂಡ್ ಇದೆ. ಇಟ್ ಈಸ್ ನನ್ ಆಫ್ ಅದರ್ಸ್ ಬಿಸ್ನೆಸ್. ನಂಬರ್ 1. ನಂಬರ್ 2, ಗೂಳಿಹಟ್ಟಿ ಹೇಳಿದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಅವ್ರಿಗೇನಾದ್ರು ವ್ಯತ್ಯಾಸಗಳಿದ್ರೆ ಅವ್ರು ನಮ್ಮ ಪಾರ್ಟಿಲಿ ಕೇಳ್ಕೊಳ್ತಾರೆ. ನಂಬರ್ 3, ಕವಿತಾ ಹೇಳಿದ್ರು, ಇವತ್ತು ಕೆಂಪಣ್ಣ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಕೆಂಪಣ್ಣ ಅವ್ರ ಗಾಳಿಯಲ್ಲಿ ಗುಂಡಾರಿಸಿ ಜೈಲಿಗೆ ಯಾಕೋದ್ರು? ಉತ್ತರ ಹೇಳಬೇಕಲ್ಲ. ಜೈಲಿಗೆ ನಾವು ಕಳಿಸಿಲ್ಲ. ಯಾವ ಪ್ರಕ್ರಿಯೆನಲ್ಲಿ ಹೋದ್ರು? ಕಾನೂನು ಪ್ರಕ್ರಿಯೆನಲ್ಲಿ ಅಲ್ವಾ ಹೋಗಿರೋದು? ಆಯ್ತು. ಮುನಿರತ್ನ ಬಗ್ಗೆ ಅವರು ಯಾವುದೇ ಒಬ್ಬ ವ್ಯಕ್ತಿಗೆ ಸಂವಿಧಾನದಲ್ಲಿ ಒಂದು ತೇಜೋವಧೆ ಆಯ್ತು ಅಂತ ಹೇಳಿದಾಗ ಮಾನನಷ್ಟೇ ಮೊಕದ್ದಮೆ ಹೂಡೋದಕ್ಕೆ ಅವಕಾಶ ಇದೆ. ಮೂಡಿದ್ದಾರೆ. ಕಾನೂನು ಪ್ರಕ್ರಿಯೆನಲ್ಲಿ ನಡೀತಾ ಇದೆ. ಕಾಂಟ್ರಾಕ್ಟ್ 5ನೇ ಪಾಯಿಂಟ್, ಕಾಂಟ್ರಾಕ್ಟರ್ಸ್ ಅಲ್ಲಿ ಪೃಥ್ವಿಯವರೇ, ಇವತ್ತು ನಾವು ದಿನ ಎದ್ರೆ ಏನ್ ಮಾಡ್ತೀವಿ? ಅದು ಕಾಂಗ್ರೆಸ್ ಕಾಂಟ್ರಾಕ್ಟರ್, ಬಿಜೆಪಿ ಕಾಂಟ್ರಾಕ್ಟರ್, JDS ಕಾಂಟ್ರಾಕ್ಟರ್ ಇಲ್ಲ. ಗುಡ್ ಕಾಂಟ್ರಾಕ್ಟರ್, ವರ್ಸ್ಟ್ ಕಾಂಟ್ರಾಕ್ಟರ್, ಅರ್ಹ ವ್ಯಕ್ತಿ, ಅನರ್ಹ, ಯೋಗ್ಯ, ಅಯೋಗ್ಯ. ಯಾರು ಪಬ್ಲಿಕ್ ವರ್ಕ್ಸ್ ಅನ್ನ ಗುಣಮಟ್ಟದ ಕಾಮಗಾರಿ ಮಾಡೋದಿಲ್ಲ. ಈಗ ಯಾವುದೋ ಒಂದು ಪಿಲ್ಲರ್ ಬಿತ್ತು, ಏನ್ ಸರ್ಕಾರ ಹೋಗಿತ್ತಾ? ಮಂತ್ರಿ ಹೋಗಿದ್ರಾ? ಅವನ ಅಯೋಗ್ಯ. ಅಥವಾ ಇನ್ನೇನೋ ಟೆಕ್ನಿಕಲ್ ಫಾಲ್ಟ್ ಆಗಿರಬಹುದು, ಅಲೈನ್ಮೆಂಟ್ ಏನೋ ತಪ್ಪಾಗಿರಬಹುದು, ತನಿಖೆ ಆಗ್ಬೇಕಾದಂತ ವಿಚಾರಗಳು. ಒಂದು ಇಡೀ ಸರ್ಕಾರನೇ ಭ್ರಷ್ಟಾಚಾರ ಮಾಡ್ಲಿ ಅಂತ ಹೇಳಿ ಯಾವ ಸರ್ಕಾರ ಹಿಡಿದು ನಿರ್ಮಾಣ ಮಾಡೋ ರೋಡಿನ ವರೆಗೆ, ಬಿಲ್ಡಿಂಗ್ ಗಳವರೆಗೆ ಬಿಜೆಪಿ ಎಷ್ಟು ಮಟ್ಟಕ್ಕೆ? ಒಂದ್ ನಿಮಿಷ. ಮೊಟ್ಟೆಯ ಆರೋಪ ಶುರುವಾಗಿದ್ದು ಜೈಮಾಲ್ ಅವರಿಂದ. ಜೈಮಾಲ್ ಅವರು ಕಾಂಗ್ರೆಸ್ ಮತ್ತು JDS ಸರ್ಕಾರದಲ್ಲಿ ಸಚಿವರಾಗಿದ್ದು. ಅಲ್ಲಿಂದ ಶುರು ಮಾಡಬೇಕು. ಆ ರೀತಿ ವಿನಾಕಾರಣ ಹೇಳಕ್ ಬರಬಾರ್ದು. ವಿನಾಕಾರಣ ಹೇಳಕ್ ಬರಬಾರ್ದು. ಮಂತ್ರಿ ತೆಗೆದು ಬಿಟ್ರೆ ಆಕ್ಚುಲಿ ನೀವು ಒಂದು ಮಾತನ್ನ ಹೇಳ್ತಾ ಇದ್ರಿ, ಹಗರಣ ಸುಮ್ಮನೆ ಗಾಳಿಲಿ ಗುಂಡು ಹೊಡಿತಾ ಇದ್ದಾರೆ ಅಂತ. ಇದೇ ಬಿಜೆಪಿ ಪಾರ್ಟಿಯವರು ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ರವಿಶಂಕರ್ ಪ್ರಸಾದ್ ಅವರು ಬಂದಿದ್ರು, ಆಮೇಲೆ ಅಶೋಕ್ ಅವರು, ಅಶ್ವಥ್ ನಾರಾಯಣ ಎಲ್ಲರೂ ಇದ್ದಂಥ ಟೈಮ್ನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಒಂದು ಚಾರ್ಜ್ ಶೀಟನ್ನು ಮಾಡ್ತೀರಾ. ಗುಂಡಿ ಮುಚ್ಚಲಿಕ್ಕೆ 4600 ಕೋಟಿ, ವೈಟ್ ಟಾಪಿಂಗಿಗೆ ಕೋಟಿ, ಜಾರ್ಜ್ ಅವರು 200 ಕೋಟಿ ಲಂಚವನ್ನ ಪಡ್ಕೊಂಡಿದ್ದಾರೆ ಅಂತ, ಹಾಸಿಗೆ ದಿಂಬು ಹಗರಣ ಮಾಡಿದ್ದಾರೆ, ಡೈರಿ ಹಗರಣ, ವಕ್ಫಾಸ್ತಿ, 3 ಜನ ಪ್ರಮುಖ ನಾಯಕರು 2 ಲಕ್ಷ ಕೋಟಿಯಷ್ಟು ಹಣವನ್ನು ಮಾಡ್ಕೊಂಡಿದ್ದಾರೆ, ತನಿಖೆ ಮಾಡಿಸ್ತೀವಿ ನಮ್ಮ ಸರ್ಕಾರ ಬಂತು ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲಿಗೆ ಹೋಯ್ತು? ಅದು ಎಲ್ಲ ಪ್ರಶ್ನೆ ಬರುತ್ತೆ. ಅದ್ರ ಬಗ್ಗೆನೂ ಕೂಡ ಮಾತನಾಡೋಣ. ಈಗ ಒಂದು ಸ್ಮಾಲ್ ಬ್ರೇಕ್.